Good morning, all of you students. ದ್ವಿತೀಯ ಪಿ ಯು ಸಿ ಭಾಗ 1ರಲ್ಲಿ 3ನೇ ಘಟಕ ಅಥವಾ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚ. ಉತ್ಪಾದನೆ ಮತ್ತು ವೆಚ್ಚ, ಪ್ರೊಡಕ್ಷನ್ ಅಂಡ್ ಕಾಸ್ಟ್. ಉತ್ಪಾದನೆ ಮತ್ತು ವೆಚ್ಚ ಎಂಬ ಈ ಒಂದು ಘಟಕದಲ್ಲಿ ಅತ್ಯಂತ ಪ್ರಮುಖವಾಗಿ ಉತ್ಪಾದನೆಯ ಹಿನ್ನೆಲೆಯನ್ನು, ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಪ್ರಮುಖ ಪಾತ್ರ ವಹಿಸ್ತದೆ ಉತ್ಪಾದನೆ ಹಿನ್ನೆಲೆಯನ್ನು, ಉತ್ಪಾದನೆ ಅಂದ್ರೇನು, ಅದರ ಅರ್ಥ ವಿವರಣೆ, ಉತ್ಪಾದನಾ ಬಿಂಬಕ, ಆಮೇಲೆ ಐಸೋಕಾಂಟ್ ಸಮ ಉತ್ಪನ್ನ ಅಂತ ಪರಿಕಲ್ಪನೆ ಬರ್ತದೆ. ನಂತರ ಉತ್ಪನ್ನದ ಪ್ರಕಾರಗಳು, ನಂತರ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಥವಾ ಬದಲಾಗುವ ಪರಿಮಾಣ ನಿಯಮ ಅಂತ ಕರಿತೀವಿ, ಅದನ್ನು ಕೂಡ ಇದು ಮಾಡೋಣ. ಜೊತೆಗೆ ಉತ್ಪಾದನೆಗಳು, ಉತ್ಪಾದನಾ ಪ್ರಕ್ರಿಯೆ ಬಳಕೆಯಲ್ಲಾಗುವಂಥ ಸನ್ನಿವೇಶದ ಬದಲಾವಣೆ, ಸನ್ನಿವೇಶ ಆಧಾರವಿಟ್ಟು ತೆಗೆದುಕೊಳ್ಳುವಂಥ ಅವಧಿ ಆಧಾರದ ಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ಪ್ರತಿಫಲಗಳ ಪ್ರಮಾಣ ನಿಯಮ ಬರ್ತದೆ. ಆ ಪ್ರತಿಫಲ ಪ್ರಮಾಣ ನಿಯಮವನ್ನು ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಏರಿಕೆ ಪ್ರತಿಫಲ ಪ್ರಮಾಣ, ಸ್ಥಿರ ಪ್ರತಿಫಲ ಪ್ರಮಾಣ ಮತ್ತು ಇಳಿಮುಖ ಅಥವಾ ಇಳಿಕೆಯ ಪ್ರತಿಫಲ ಪ್ರಮಾಣ ಅಂತ ಬರ್ತದೆ. ಆ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡೋಣ. ಆ ಜೊತೆಗೆ ಉತ್ಪಾದನೆಯ ಪರಿಕಲ್ಪನೆಗೆ ಪೂರಕವಾಗಿ ಇನ್ನೊಂದು ಪ್ರಮುಖವಾದಂಥ ವಿಷಯ ವಸ್ತು ಈ ಒಂದು ಘಟಕದಲ್ಲಿ ವೆಚ್ಚಗಳು, ಕಾಸ್ಟ್ ಅಂತ ಕರಿತೀವಿ. ಹಾಗೊಂಡು ವೆಚ್ಚ ಅಂದ್ರೇನು, ಉತ್ಪಾದನಾ ವೆಚ್ಚ ಅಂದ್ರೇನು, ಉತ್ಪಾದನಾ ವೆಚ್ಚಗಳಲ್ಲಿ ಪ್ರಮುಖವಾಗಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದರಲ್ಲಿ ಅಲ್ಪಾವಧಿ ವೆಚ್ಚಗಳು ಯಾವುವು ಮತ್ತು ದೀರ್ಘಾವಧಿ ವೆಚ್ಚಗಳು ಯಾವುವು, ಅವುಗಳ ಅರ್ಥ ವಿವರಣೆ, ಹೀಗೆ ಹಲವಾರು ರೀತಿಯ ಪ್ರಮುಖ ವಿಷಯ ವಸ್ತುಗಳನ್ನು ಈ ಒಂದು ಘಟಕದಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗಾಗಲೇ ಗೊತ್ತಿರುವ ಹಾಗೆ ನಾವು ಕಳೆದ ಘಟಕದಲ್ಲಿ ಅರ್ಥವ್ಯವಸ್ಥೆ ಕಂಡುಬರ್ತಕ್ಕಂಥ ಪ್ರಮುಖ ಆರ್ಥಿಕ ಚಟುವಟಿಕೆಗಳಾದಂಥ ಯಾವುದು ಅನುಭೋಗ ಎಂಬ ಪರಿಕಲ್ಪನೆಯನ್ನು ಮುಖ್ಯ ವಿಷಯವನ್ನು ಇಟ್ಟುಕೊಂಡು ಅನುಭೋಗ್ಯ ವರ್ತನೆಯ ಸಿದ್ಧಾಂತ ಎಂಬ ಘಟಕವನ್ನು ಅಧ್ಯಯನ ಮಾಡಲಾಯಿತು. ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ವಿತರಣೆ ಇವೇನಿದೆಯಲ್ಲ ಅರ್ಥವ್ಯವಸ್ಥೆ ಅತ್ಯಂತ ಪ್ರಮುಖವಾದಂಥ ಆರ್ಥಿಕ ಚಟುವಟಿಕೆಗಳು. ಪ್ರತಿಯೊಂದು ಅರ್ಥವ್ಯವಸ್ಥೆಯಲ್ಲಿ ಕೂಡ ಉತ್ಪಾದನೆ ಮತ್ತು ಅನುಭೋಗ ಏನಿದೆಯಲ್ಲ ಇವು ಅತ್ಯಂತ ಪ್ರಮುಖವಾದಂಥ ಅರ್ಥವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ಕಾಣ್ಬೋದು. ಯಾಕೆಂದರೆ ಉತ್ಪಾದನೆ ಮತ್ತು ಅನುಭೋಗ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಉತ್ಪಾದನೆ ಆದರೆ ಮಾತ್ರ ಅನುಭೋಗ ಆಗಲಿಕ್ಕೆ ಸಾಧ್ಯ, ಅನುಭೋಗ ಇದ್ದರೆ ಮಾತ್ರ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ನಾವು ಅನುಭೋಗ ಮಾಡಬೇಕಂದ್ರೆ ಅನುಭೋಗಿಗಳಾಗಿ ಆ ಸರಕು ನಮಗೆ ಬಯಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರಕು ಸೇವೆಗಳು ಬೇಕು. ಸರಕು ಸೇವೆಗಳು ಎಲ್ಲಿಂದ ಕಂಡುಬರ್ತದೆ ಅಂದರೆ ಅತ್ಯಂತ ಪ್ರಮುಖ ಆರ್ಥಿಕ ಚಟುವಟಿಕೆಯಾದ ಉತ್ಪಾದನಾ ಕ್ಷೇತ್ರದಿಂದ ಕಂಡುಬರ್ತದೆ. ಉದ್ಯಮಿಗಳು ಅಥವಾ ಉದ್ಯಮ ಸಂಸ್ಥೆಗಳು ಅಥವಾ ಉತ್ಪಾದನಾಗಳನ್ನು ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡೋದ್ರ ಮೂಲಕ ಉತ್ಪನ್ನವನ್ನು ನಿರ್ವಹಣೆ ಸಿದ್ಧಪಡಿಸಿದರೆ ಆ ಸಿದ್ಧಪಡಿಸಿದ ಸರಕು ಮತ್ತು ಸೇವೆಗಳನ್ನು ಅನುಭೋಗಿ ತನ್ನ ಅಂತಿಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಸರಕು ಸೇವೆಯನ್ನು ಬಳಸ್ಕೊಳ್ತೇನೆ, ಅದು ಅನುಭೋಗ ಆಗಿ ಕಂಡುಬರ್ತದೆ. ಆಗ್ಬಿಟ್ಟು ಅನುಭೋಗ ಮತ್ತು ಉತ್ಪಾದನೆ ಏನಿದೆಯಲ್ಲ ಇವೆರಡು ಅತ್ಯಂತ ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಹಾಗಾಗ್ಬಿಟ್ಟು 2ನೇ ಘಟಕದಲ್ಲಿ ನಾವು ಅನುಭವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಬಿಟ್ಟು ಅಧ್ಯಯನ ಮಾಡಿದ್ದು ಕಂಡುಬರ್ತದೆ. ಅದೇ ನಿಟ್ಟಿನಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾದ ಆರ್ಥಿಕ ಚಟುವಟಿಕೆಯಾದಂಥ ನಾವು ಉತ್ಪಾದನೆ ಎಂಬ ವಿಷಯವನ್ನು ಮತ್ತು ಅದು ಪೂರಕವಾಗಿ ವೆಚ್ಚಗಳು ಎಂಬ ಪರಿಕಲ್ಪನೆಯನ್ನು ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡೋಣ. ನಮಗೆ ಎಲ್ಲ ಒಂದು ಕಡೆ ಅರ್ಥಶಾಸ್ತ್ರಜ್ಞರಲ್ಲೇ ಗೊಂದಲ ಇದೆ. ಉತ್ಪಾದನೆಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು ಆರ್ಥಿಕ ಚಟುವಟಿಕೆಗಳಲ್ಲಿ ಅಥವಾ ಅನುಭವಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ. ಉತ್ಪಾದನೆಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಅಥವಾ ಅನುಭವಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅರ್ಥಶಾಸ್ತ್ರದಲ್ಲೇ ಜಿಜ್ಞಾಸೆ ಇದೆ. ಯಾಕಂದರೆ ಅವೆರಡೂ ಕೂಡ ಅತ್ಯಂತ ಪೂರಕವಾದ ಚಟುವಟಿಕೆಗಳು. ಉತ್ಪಾದನೆ ಬಿಟ್ಟು ಅನುಭೋಗ ಇಲ್ಲ, ಅನುಭೋಗ ಬಿಟ್ಟು ಉತ್ಪಾದನೆ ಇಲ್ಲ. ಒಂದು ದೇಶ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ, ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆ ಸಾಧಿಸಬೇಕಾದ್ರೆ ಆ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ ಮತ್ತು ಅನುಭೋಗ ಎರಡೂ ಕೂಡ ಅತ್ಯಂತ ಪ್ರಮುಖವಾದವು. ಆ ಉತ್ಪಾದನೆ ಮತ್ತು ಅನುಭೋಗ ಎರಡೂ ಕಾರ್ಯಚಟುವಟಿಕೆಗಳು ಸಕ್ರಿಯ ಒಳಗೊಂಡಂತೆ ಮಾನವ ಬಂಡವಾಳ ಅಲ್ವಾ. ಹಾಗಾಗಿ ಬಂಡವಾಳ ಕೂಡ ಅತ್ಯಂತ ಪ್ರಮುಖವಾಗಿ ಕಂಡುಬರ್ತದೆ ಒಂದು ದೇಶ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅಂತ ಹೇಳಿ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಈ ಒಂದು ಘಟಕದಲ್ಲಿ ಉತ್ಪಾದನೆ ಅಂದರೆ ಏನು, ಉತ್ಪಾದನೆ ಅದರ ಅರ್ಥ ವಿವರಣೆ, ವ್ಯಾಖ್ಯಾನ, ಉತ್ಪಾದನಾ ವೆಚ್ಚ, ಉದ್ಯಮ ಸಂಸ್ಥೆಗಳು ಯಾವ ರೀತಿ ಲಾಭ ಗಳಿಸ್ತವೆ, ಉತ್ಪಾದನೆ ಮತ್ತು ಉತ್ಪಾದನಾ ನಡುವಿನ ಕ್ರಿಯಾವಳಿಯ ಸಂಬಂಧಕ್ಕೆ ಪೂರಕವಾಗಿ ಉತ್ಪಾದನಾ ಬಿಂಬಕ ಅಂದ್ರೇನು, ಅದನ್ನು ನಾವು ಗಣಿತೀಯ ಸೂತ್ರದಿಂದ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಹಾಗೆ ಸಂಖ್ಯಾ ಸೂಚಕದ ಮೂಲಕ ಉತ್ಪಾದನಾಗಳನ್ನು ಉದಾಹರಣೆ ತೆಗೆದುಕೊಂಡು ಕೋಷ್ಟಕದ ಮೂಲಕ ಉತ್ಪಾದನಾ ಪ್ರಕ್ರಿಯೆ ಯಾವ ರೀತಿ ಕಂಡುಬರ್ತದೆ ಅನ್ನೋದನ್ನು ನೋಡೋಣ. ಜೊತೆಗೆ ಇವತ್ತಿನ ಅವಧಿಯಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ವಿಷಯ ಸಮ ಉತ್ಪನ್ನ ರೇಖೆ, ಐಸೋಕಾಂಟ್ ಕರ್ವ್ಸ್ ಅಂತ ಕರೀತೀವಿ. ಐಸೋಕಾಂಟ್ ಕರ್ವ್ ಆ ಒಂದು ಪರಿಕಲ್ಪನೆಯನ್ನು ಕೂಡ
ಚರ್ಚೆ ಮಾಡೋಣ. ನೋಡಿ, ಈ ಪೀಠಿಕಾ ಹಂತದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಅರ್ಥಶಾಸ್ತ್ರ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳ ಮೂಲ ಆಧಾರ ಸ್ತಂಭ ಮಾನವನ ಬಯಕೆಗಳು ಅಂತ ಹೇಳಿದ್ವಿ. ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಆಧಾರ ಸ್ತಂಭ ಯಾವುದು? ಮಾನವನ ಬಯಕೆಗಳು. ಈ ಬಯಕೆಗಳೇ ಉತ್ಪಾದನೆ ಮತ್ತು ಅನುಭವಕ್ಕೆ ಪ್ರೇರಕ ಶಕ್ತಿ. ಮಾನವನಿಗೆ ಬಯಕೆಗಳೇನಿಲ್ಲದ್ರೆ ಅಥವಾ ಆಸೆಗಳಿಲ್ಲದ್ರೆ ಉತ್ಪಾದನೆ ಮತ್ತು ಅನುಭವ ಎಂಬ ಚಟುವಟಿಕೆಗಳು ಕೂಡ ಕಂಡುಬರ್ತಿದ್ದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂದರೆ ಮಾನವ ತನ್ನ ಬಯಕೆಗಳನ್ನು, ತನ್ನಲ್ಲಿ ಉದ್ಭವಿಸುವಂಥ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಅನುಭೋಗ ಚಟುವಟಿಕೆಯಲ್ಲಿ ತೊಡಗಬೇಕು. ಆ ಅನುಭೋಗ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಮಾನವ ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ತಾನೆ. ಆ ಬಯಕೆಯನ್ನು ಈಡೇರಿಸುವಂಥ ಪ್ರಮುಖ ಸಾಧನ ಸಲಕರಣೆಗಳು ಯಾವಂದರೆ ಒಂದು ಸರಕು, ಇನ್ನೊಂದು ಸೇವೆ. ಈ ಸರಕು ಮತ್ತು ಸೇವೆಗಳನ್ನು ತನ್ನ ಬಯಕೆಗಳಿಗೆ ಪೂರಕವಾಗಿ ಆಯ್ಕೆ ಮಾಡಿಕೊಂಡ್ಬಿಟ್ಟು ತೃಪ್ತಿಯ ಮಟ್ಟವನ್ನು ತಲುಪ್ತಕ್ಕಂಥದ್ದು ಕಂಡುಬರ್ತದೆ. ಆದರೆ ಈ ಸರಕು ಮತ್ತು ಸೇವೆಗಳು ಮನುಷ್ಯನ ಬಯಕೆಯನ್ನು ಈಡೇರಿಸ್ಕೊಳ್ಬೇಕಾದ್ರೆ ಮೊದಲು ಅವು ಉತ್ಪಾದನೆ ಆಗಬೇಕು. ಹಾಗಾಗ್ಬಿಟ್ಟು ಉತ್ಪಾದನೆಗೆ ದಾರಿ ಮಾಡಿಕೊಡ್ತಕ್ಕಂಥದ್ದೇ ಮಾನವನ ಬಯಕೆಗಳು ಅಂತೇಳಿ ತಪ್ಪಾಗಲಾರ್ದು. ಹಾಗಾಗ್ಬಿಟ್ಟು ಮಾನವನ ಬಯಕೆಗಳನ್ನು ಈಡೇರಿಸುವ ಪ್ರಕ್ರಿಯೆಯಲ್ಲಿ ಉತ್ಪಾದನೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ ಅನುಭವದ ಮೂಲಕ ಅಂತ ಹೇಳಿ ತಪ್ಪಾಗಲ್ಲ. ಹಾಗಾದರೆ ಇಲ್ಲಿ ಮಾನವನ ಬಯಕೆಗಳನ್ನು ಸರಕು ಮತ್ತು ಸೇವೆಗಳ ಮೂಲಕ ಈಡೇರಿಸ್ಕೊಳ್ಬೇಕಾದ್ರೆ ಆ ಸರಕು ಸೇವೆಗಳನ್ನು ನಾವು ಉತ್ಪನ್ನಗಳು ಅಂತ ಕರಿಬೋದು. ಆ ಉತ್ಪನ್ನಗಳನ್ನು ಸಿದ್ಧಪಡಿಸುವಂತಹ, ತಯಾರು ಮಾಡುವಂಥ ಚಟುವಟಿಕೆ ಉತ್ಪಾದನೆ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಕೂಡ ಉತ್ಪಾದನೆ ಎಲ್ಲಿ ಹೆಚ್ಚಳ ಇರುತ್ತೋ ಅಲ್ಲಿ ಅನುಭವ ಹೆಚ್ಚಳ ಇರುತ್ತೆ, ಎಲ್ಲಿ ಅನುಭವ ಹೆಚ್ಚಳ ಇರುತ್ತೋ ಅಲ್ಲಿ ಉತ್ಪಾದನೆ ಹೆಚ್ಚಳ ಇರುತ್ತೆ. ಆ ಉತ್ಪಾದನೆ ಅನುಭವ ಹೆಚ್ಚು ಆದರೆ ಸರಕು ಸೇವೆಗಳು ಹೆಚ್ಚು ಸಿದ್ಧಪಡಿಸೋದ್ರ ಮೂಲಕ ಆ ರಾಷ್ಟ್ರ ಒಟ್ಟು GDP ಅಂತ ಏನು ಹೇಳ್ತೀವಲ್ಲ, ಒಟ್ಟು ದೇಶ ಉತ್ಪನ್ನ ಹೆಚ್ಚಾಗ್ಬಿಟ್ಟು ಆ ರಾಷ್ಟ್ರದ ರಾಷ್ಟ್ರೀಯ ಆದಾಯ, ತಲಾ ಆದಾಯ, ವಿದೇಶಿ ವಿನಿಮಯ ಇನ್ನು ಮುಂತಾದವು ಕೂಡ ಧನಾತ್ಮಕವಾಗಿ ಮತ್ತು ಸಕಾರಾತ್ಮಕವಾಗಿ ಬೆಳವಣಿಗೆ ಆಗೋದನ್ನು ನಾವು ನೋಡ್ಬೋದು. ಒಂದು ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೂಡ ಉತ್ಪಾದನೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತದೆ. ಯಾಕಂದರೆ ಉತ್ಪಾದನೆ ಹೆಚ್ಚಳದಿಂದ ಅನುಭೋಗ ಹೆಚ್ಚಾಗುತ್ತೆ, ಅನುಭೋಗ ಹೆಚ್ಚಳದಿಂದ ಜೀವನ ಮಟ್ಟ ಹೆಚ್ಚಾಗುತ್ತೆ, ಜೀವನ ಮಟ್ಟ ಹೆಚ್ಚಳದಿಂದ ಉಳಿತಾಯ ಹೆಚ್ಚಾಗುತ್ತೆ, ಉಳಿತಾಯದಿಂದ ಹೂಡಿಕೆ ಹೆಚ್ಚಾಗುತ್ತೆ, ಹೂಡಿಕೆ ಹೆಚ್ಚಳ ಅಂದರೆ ಬಂಡವಾಳ ಸಂಚಯನ ಹೆಚ್ಚಾಗುತ್ತೆ, ಬಂಡವಾಳ ಸಂಚಯನ ಹೆಚ್ಚಾಗ್ಬಿಟ್ಟು ಮತ್ತು ಮರು ಹೂಡಿಕೆ, ಮರು ಉತ್ಪಾದನೆ ಅಲ್ವಾ, ಮರು ರಾಷ್ಟ್ರೀಯ ಆದಾಯ, ಹೀಗೆ ಈ ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಈ ಉತ್ಪಾದನೆ ಆರ್ಥಿಕ ಚಟುವಟಿಕೆಯಲ್ಲಿ. ಅದೊಂದು ವಿಷಯ ವರ್ತುಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಷಯ ಸರ್ಕಲ್ ಆಫ್ ದಿ ಪ್ರೊಡಕ್ಷನ್ ಪ್ರೋಸೆಸ್. ಹಾಗಾದರೆ ಇಲ್ಲಿ ಉತ್ಪಾದನೆ ಅಂದರೆ ಏನು ಅನ್ನೋದನ್ನು ನಾವು ಚರ್ಚೆ ಮಾಡ್ಕೊಳ್ಳೋಣ. ಉತ್ಪಾದನೆ ಒಂದು ಮಾರ್ಕ್ಸ್ ಕೇಳ್ಬೋದು. ಸಾಮಾನ್ಯ ಅರ್ಥದಲ್ಲಿ ಉತ್ಪಾದನೆ ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಯನ್ನು ಉತ್ಪಾದನೆ ಅಂತ ಕರಿತೀವಿ. ಏನು? ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವ ಒಂದು ಚಟುವಟಿಕೆ ಅಥವಾ ಪ್ರಕ್ರಿಯೆ ಅಥವಾ ಕ್ರಿಯೆ ಯಾವುದೋ ಅದು ಉತ್ಪಾದನೆ. ಹಾಗಾದರೆ ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ಉತ್ಪಾದನೆ ಅಂದರೆ ಏನು ಅಂದರೆ, ಉತ್ಪಾದನೆ ಬೇಕಾದರೆ ಉತ್ಪಾದನಾಂಗಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಯನ್ನು ಉತ್ಪಾದನೆ ಅಂತ ಕರಿತೀವಿ. ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ಉತ್ಪಾದನಾಂಗಗಳು ಅಂತ ಬರ್ತೇವೆ. ನಾವು ಕಚ್ಚಾ ವಸ್ತುಗಳನ್ನು ಉತ್ಪಾದನಾಂಗಗಳು ಅಂತ ಕರಿತೀವಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ. ಓಕೆ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾಲ್ಗೊಳ್ಳುವಂಥ ಸಂಪನ್ಮೂಲಗಳನ್ನು ಅಥವಾ ಅವನ ಸಂಪನ್ಮೂಲಗಳನ್ನು ಆದಾನಗಳು ಅಂತ ಕೂಡ ಕರಿತೀವಿ ಅಥವಾ ಉಡುವಳಿಗಳು ಅಂತ ಕರಿತೀವಿ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಯಾವ ಭಾಗಿಯಾಗ್ತವೋ ಅವು ಉತ್ಪಾದನಾಂಗಗಳು. ಹಾಗಾಗ್ಬಿಟ್ಟು ಆ ಉತ್ಪಾದನಾಂಗಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡುವ ಪ್ರಕ್ರಿಯೆ ಏನಿದೆಯಾ ಅದು ಉತ್ಪಾದನೆ ಅನಿಸ್ಕೊಳ್ಳುತ್ತೆ. ಹಾಗಾದರೆ ಉತ್ಪನ್ನಗಳನ್ನು ಪರಿವರ್ತನೆ ಮಾಡುವ ಒಂದು ಚಟುವಟಿಕೆನ ಉತ್ಪಾದನೆ ಅಂತ ಕರಿಬೇಕಾದ್ರೆ ಇಲ್ಲಿ ಉತ್ಪಾದನಾಂಗಗಳು ಯಾವುವು ಅಂದರೆ ಉತ್ಪಾದನಾ ಕಾರ್ಯ ನಿರ್ವಹಣೆ ಮಾಡೋರು ಯಾರು ಅಂತ ನೋಡಿದಾಗ ಉತ್ಪಾದನಾ ಕಾರ್ಯವನ್ನು ನಿರ್ವಹಣೆ ಮಾಡೋರು ಯಾರಂದರೆ ಉತ್ಪಾದಕರು ಮತ್ತು ಉದ್ಯಮಿಗಳು. ಏನು? ಉತ್ಪಾದಕರು ಮತ್ತು ಉದ್ಯಮಿಗಳು. ಉತ್ಪಾದಕರು ಮತ್ತು ಉದ್ಯಮಿಗಳು ಉತ್ಪಾದನಾ ಕಾರ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಭಾಗವಹಿಸ್ತಾರೆ. ಈ ಉತ್ಪಾದನಾ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವರೇ ಉದ್ಯಮಿಗಳು ಮತ್ತು ಉತ್ಪಾದಕರು. ಆ ಉತ್ಪಾದಕರು ಮತ್ತು ಉದ್ಯಮಿಗಳ ನಿರ್ವಹಣೆ ಮಾಡ್ತಕ್ಕಂಥ ಈ ಉತ್ಪಾದನಾ ಚಟುವಟಿಕೆಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಕೆ ಮಾಡತಕ್ಕಂಥ ವಸ್ತುಗಳು ಯಾವಿದೆಯಲ್ಲ ಅದನ್ನು ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಇಂಗ್ಲೀಷಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಈ ಉದ್ಯಮಿಗಳು ಮತ್ತು ಉತ್ಪಾದಕರು ಏನಿದಾರಲ್ಲ ಇವರು ಲಭ್ಯವಿರ್ತಕ್ಕಂಥ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ. ಆ ಉತ್ಪಾದನೆಯಾಗಿ ಬರ್ತಕ್ಕಂಥ ವಸ್ತುವನ್ನು ಉತ್ಪನ್ನ, ಔಟ್ಪುಟ್ ಅಂತ ಕರಿತೀವಿ. ಪ್ರೊಡಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ದಟ್ಸ್ ಆಲ್. ದಿಟ್ ಈಸ್ ಅ ಪ್ರೋಸೆಸ್. ವಿತ್ ದಿ ಹೆಲ್ಪ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿ ಲೀಡ್ಸ್ ಟು ದಿ ಔಟ್ಪುಟ್. ಆಗ್ಬಿಟ್ಟು
ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ನಾವಿಲ್ಲಿ ನೋಡ್ಬೋದು. ಅವರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದಕ ಉದ್ಯಮಿಗಳು ಉತ್ಪಾದನಾಂಗಗಳನ್ನು ನಿರ್ವಹಣೆ ಮಾಡುವುದರ ಮೂಲಕ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾರೆ ಕಂಡುಬರ್ತದೆ. ಹಾಗಾಗ್ಬಿಟ್ಟು ಉತ್ಪಾದನಾಂಗಗಳು ಅತ್ಯಂತ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಏಕೆಂದರೆ ಉತ್ಪಾದನಾಂಗಗಳು ಇಲ್ಲದೆ ಹೋದರೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ಬೇಕಂದ್ರೆ ಏನು ಬೇಕು? ಉತ್ಪಾದನಾಂಗಗಳು ಬೇಕು. ಈ ಉತ್ಪಾದನಾಂಗಗಳ ಸಹಾಯದಿಂದ ಮಾತ್ರ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಉತ್ಪಾದನೆ ಮಾಡಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗ್ಬಿಟ್ಟು ಉತ್ಪಾದನಾಂಗಗಳು ಉತ್ಪಾದನೆ ಮತ್ತು ಉತ್ಪನ್ನ ಇವುಗಳ ನಡುವೆ ಅತ್ಯಂತ ಕ್ರಿಯಾವಲಂಬಿ ಸಂಬಂಧ ಇರ್ತಕ್ಕಂಥದ್ದು ನೋಡ್ತೀವಿ. ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಂಥ ಪ್ರಮುಖ ಉತ್ಪಾದನಾಂಗಗಳು ಯಾವುವು? ಒಂದು ಭೂಮಿ, ಇನ್ನೊಂದು ಶ್ರಮ, ಬಂಡವಾಳ ಹಾಗೂ ಸಂಘಟನೆ ಎಂಬ 4 ಪ್ರಮುಖ ಉತ್ಪಾದನಾಂಗಗಳು ನೋಡ್ತೀವಿ. ಅರ್ಥವ್ಯವಸ್ಥೆಯಲ್ಲಿ ಕಂಡುಬರ್ತಂಥ ಪ್ರಮುಖ ಉತ್ಪಾದನೆಗಳು 4: ಭೂಮಿ, ಶ್ರಮ, ಬಂಡವಾಳ ಮತ್ತು 4. ಈ 4 ಪ್ರಮುಖ ಉತ್ಪಾದನೆಗಳನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಇದೆಯಲ್ಲ, ಇವನ್ನ ಆದಾನಗಳು ಅಂತ ಕರಿತೀವಿ. ಆದಾನಗಳಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಸಾಧನ ಸಂಪನ್ಮೂಲಗಳು. ಈ ಆದಾನಗಳು ಏನಿಲ್ಲ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವು 4 ಅತ್ಯಂತ ಪ್ರಮುಖ ಉತ್ಪಾದನಾಂಗಗಳು. ಈ ಉತ್ಪಾದನಾಂಗಗಳನ್ನು ಹೊರತುಪಡಿಸಿ ಉತ್ಪಾದನೆ ನಿರ್ವಹಣೆ ಮಾಡಲಿಕ್ಕೆ ಅಥವಾ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗ್ಬಿಟ್ಟು ಈ ಉತ್ಪಾದನಾಂಗಗಳು ಉತ್ಪಾದನೆಯನ್ನು ಮಾಡುವಲ್ಲಿ ಅಥವಾ ಉತ್ಪನ್ನಗಳನ್ನು ಸಿದ್ಧಪಡಿಸುವಲ್ಲಿ ಅತ್ಯಂತ ಪ್ರಮುಖವಾಗಿ ಪಾತ್ರ ವಹಿಸ್ತವೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಈ ಉತ್ಪಾದನಾಂಗಗಳು ಏನಿದೆಯಲ್ಲ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಕೆ ಮಾಡಿಕೊಂಡಾಗ ಮಾತ್ರ ಸರಕು ಮತ್ತು ಸೇವೆಗಳು ಉತ್ಪನ್ನದ ರೀತಿಯಲ್ಲಿ ಹೊರ ಬರ್ತದೆ ಅಲ್ವಾ? ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸರಕು ಮತ್ತು ಸೇವೆಗಳ ರೂಪದಲ್ಲಿ ಹೊರ ಬರ್ತಕ್ಕಂಥವು ಯಾವುವು? ಉತ್ಪನ್ನಗಳು. ಇದಕ್ಕೇನು ಬೇಕು? ಉತ್ಪಾದನಾಂಗಗಳು ಬೇಕು. ಈ ಉತ್ಪಾದನಾಂಗಗಳು ಏನಿದವಲ್ಲ, ಈ ಉತ್ಪಾದನಾಂಗಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತಾವು ಸಲ್ಲಿಸಿದ ಸೇವೆಗೆ, ಅಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವೇನಿದೆ ಇವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತಾವು ನೀಡಿದ ಕೊಡುಗೆಗೆ ಅಥವಾ ಸಲ್ಲಿಸಿದ ಸೇವೆಗೆ ಪ್ರತಿಫಲದ ರೂಪದಲ್ಲಿ ನಾವು ವೆಚ್ಚ ಮಾಡಬೇಕಾಗ್ತದೆ. ಆ ಪ್ರತಿಫಲದ ರೂಪದಲ್ಲಿ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ ಮತ್ತು ಸಂಘಟನೆಗೆ ಲಾಭ. ಗೇಣಿ, ಕೂಲಿ, ಬಡ್ಡಿ, ಲಾಭ ಇವುಗಳ ರೂಪದಲ್ಲಿ ಈ ಉತ್ಪಾದನಾಂಗಗಳಿಗೆ ನಾವು ಏನು ಮಾಡಬೇಕು? ಪ್ರತಿಫಲಗಳನ್ನು ಭರಿಸಬೇಕಾಗ್ತದೆ. ಅಂದರೆ ಗೇಣಿ, ಕೂಲಿ, ಬಡ್ಡಿ, ಲಾಭದ ರೂಪದಲ್ಲಿ ಏನು ಉತ್ಪಾದನಾಂಗಗಳಿಗೆ ನಾವು ಭರಿಸ್ತೇವೆ ಅಂತ ಇದಿಲ್ಲ, ಇವುಗಳ ಮೇಲೆ ತಗುಲುವಂಥ ವೆಚ್ಚವನ್ನು ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ಉತ್ಪಾದನಾಂಗಗಳ ಮೇಲೆ ತಗುಲುವಂಥ ವೆಚ್ಚನ ಉತ್ಪಾದನಾ ವೆಚ್ಚ, ಪ್ರೊಡಕ್ಷನ್ ಕಾಸ್ಟ್. ಉತ್ಪಾದನಾ ವೆಚ್ಚ ಎಲ್ಲಿ ಬರ್ತದೆ? ಉತ್ಪಾದನಾಂಗಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತಾವು ಸಲ್ಲಿಸಿದ ಸೇವೆಗೆ ಪ್ರತಿಫಲವಾಗಿ ತಾವು ಉತ್ಪಾದಕರು ನೀಡ್ತಕ್ಕಂಥ ವೆಚ್ಚವನ್ನು ಅಥವಾ ಕೊಡುಗೆಯನ್ನು ಅಥವಾ ಸೇವೆಯನ್ನು ನಾವು ಉತ್ಪಾದನಾ ವೆಚ್ಚ ಅಂತ ಕರೀಬಹುದು. ಅವರು ಉತ್ಪಾದನಾ ವೆಚ್ಚ ಏನಿದೆಯಲ್ಲ, ಇದು ಕೂಡ ಉತ್ಪಾದನಾ ಪ್ರಕ್ರಿಯೆ ಕಂಡುಬರ್ತಕ್ಕಂಥ ಇನ್ನೊಂದು ಅತ್ಯಂತ ಪ್ರಮುಖವಾದ ಪರಿಕಲ್ಪನೆ ಅಂತ ಹೇಳ್ಬೋದು. ಈ ಉತ್ಪಾದನಾ ವೆಚ್ಚ ಏನಿದೆಯಲ್ಲ, ಇದು ಯಾವಾಗಲೂ ಮಾರುಕಟ್ಟೆಯ ಉತ್ಪಾದನಾಂಗಗಳ ಮೌಲ್ಯವನ್ನು ಅವಲಂಬಿಸುತ್ತದೆ. ಮಾರುಕಟ್ಟೆಯಲ್ಲಿ ಉತ್ಪಾದನಾಂಗಗಳ ಮೌಲ್ಯ ಹೆಚ್ಚಾಗಿತ್ತಂದರೆ ಉತ್ಪಾದನಾ ಪ್ರಕ್ರಿಯೆ ಬಳಕೆಯಾಗುವ ಉತ್ಪಾದನೆಗಳು ತಗುಲುವಂಥ ವೆಚ್ಚ ಜಾಸ್ತಿ ಆಗುತ್ತೆ, ಆವಾಗ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಒಂದು ವೇಳೆ ಉತ್ಪಾದನೆಗಳಿಗೆ ಮಾರುಕಟ್ಟೆ ಮೌಲ್ಯ ಕಡಿಮೆ ಇತ್ತು ಅಂದರೆ ಆಗ ತಗುಲುವಂಥ ವೆಚ್ಚ ಕೂಡ ಕಡಿಮೆಯಾಗಿ ಆ ಸರಕು ಸೇವೆಗಳ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಅಷ್ಟೇ ಅಲ್ಲ, ಈ ಉತ್ಪಾದನಾ ವೆಚ್ಚದ ಜೊತೆಗೆ ನಾವು ಇನ್ನೊಂದು ನೋಡುವುದು ಆದಾಯ. ಉದ್ಯಮ ಸಂಸ್ಥೆಗಳು ಯಾವ ರೀತಿ ಆದಾಯ ಗಳಿಸ್ತವೆ ಅಂತ. ಉದ್ಯಮ ಸಂಸ್ಥೆಗಳು ಯಾವ ರೀತಿ ಆದಾಯ ಗಳಿಸ್ತವೆ? ಉದ್ಯಮ ಸಂಸ್ಥೆಗಳು ಅಥವಾ ಉತ್ಪಾದಕರು ತಾವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾನು ಉತ್ಪಾದಿಸಿದ ಸರಕು ಸೇವೆಗಳನ್ನು ಮಾರುಕಟ್ಟೆ ಬೆಲೆಗಳಲ್ಲಿ ಮಾರಾಟ ಮಾಡುವುದರ ಮೂಲಕ, ತಾವು ಸಿದ್ಧಪಡಿಸಿದ ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಮಾರಾಟ ಮಾಡೋದರ ಮೂಲಕ ಆದಾಯವನ್ನು ಗಳಿಸ್ತಾರೆ. ಈ ಆದಾಯ ಗಳಿಸ್ತಾರಲ್ಲ, ಈ ಆದಾಯ ಉದ್ಯಮ ಘಟಕವು ತಾನು ಉತ್ಪಾದನಾ ವೆಚ್ಚದಲ್ಲಿ ಮಾಡಿದಂಥ ಖರ್ಚು ವೆಚ್ಚವನ್ನು ಕಳೆದ ನಂತರ ಉಳಿತಕ್ಕಂಥದ್ದು ಏನಿದೆ ಅದು ಲಾಭ. ಆದಾಯದ ಒಂದು ಭಾಗ ಲಾಭ ಅಂತ ಹೇಳ್ಬೋದು. ಹೌದು, ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನೆ ಅಂದ್ರೇನು, ಉತ್ಪನ್ನ ಅಂದ್ರೇನು ಗೊತ್ತಾಗ್ತಿದಿಲ್ಲ, ಉತ್ಪಾದನಾ ವೆಚ್ಚ ಅಂದ್ರೇನು, ಆದಾಯ ಅಂದರೆ ಉದ್ಯಮವೊಂದರ ಆದಾಯ ಅಂದ್ರೇನು, ಉದ್ಯಮವೊಂದರ ಲಾಭ ಅಂದ್ರೇನು, ಉದ್ಯಮವೊಂದರ ನಷ್ಟ ಅಂದ್ರೇನು, ಈಗ ಹಲವಾರು ರೀತಿಯ ಪ್ರಮುಖ ಪರಿಕಲ್ಪನೆಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗ್ಬಿಟ್ಟು ಈ ನಿಟ್ಟಿನಲ್ಲಿ ನೋಡಿದಾಗ ಈ ಲಾಭ ಅಂತಕ್ಕಂಥದ್ದು ಉದ್ಯಮ ಸಂಸ್ಥೆಯು ತನ್ನೆಲ್ಲ ಖರ್ಚುಗಳನ್ನು ಕಳೆದ ನಂತರ ಗಳಿಸಿದ ಆದಾಯದ ಹೆಚ್ಚಿನ ಒಂದು ಭಾಗವನ್ನು ನಾವು ಲಾಭ ಅಂತ ಕರಿತೀವಿ. ಖರ್ಚು ವೆಚ್ಚಗಳನ್ನು ಕಳೆದ ನಂತರ ಉಳಿತಕ್ಕಂಥ ಲಾಭ ಅಂತ ಕರಿತೀವಿ. ಗರಿಷ್ಠ ಲಾಭ ಗಳಿಸಬೇಕೆಂಬುದು ಪ್ರತಿಯೊಂದು ಉದ್ಯಮ ಸಂಸ್ಥೆಯ ಮೂಲ ಆಶಯವೂ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ಉತ್ಪಾದನಾ ಪ್ರಮಾಣವು ಉತ್ಪಾದನಾ ವೆಚ್ಚದ ಸ್ವರೂಪ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ಬೆಲೆಯನ್ನು ಆಧರಿಸಿ ನಿರ್ಧಾರವಾಗ್ತದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾಗ್ಬಿಟ್ಟು ಉದ್ಯಮ ಸಂಸ್ಥೆ ಗಳಿಸುವಂಥ ಲಾಭ ಏನಿದೆಯಲ್ಲ, ಅದು ಗರಿಷ್ಠ ಲಾಭ ಗಳಿಸಬೇಕಂದ್ರೆ ಉತ್ಪಾದನೆಯಲ್ಲಿ ಉದ್ಯಮ ಸಂಸ್ಥೆಯು
ಉತ್ಪಾದನಾ ಪ್ರಮಾಣ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಸ್ವರೂಪ, ಎಷ್ಟು ಪ್ರಮಾಣದಲ್ಲಿ ವೆಚ್ಚ ಮಾಡ್ತೀವಿ ಅನ್ನೋದು, ಮತ್ತು ಆ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ಬೆಲೆ, ಅವೆರಡರ ಅಂಶಗಳನ್ನು ಗಮನ ಇಟ್ಕೊಂಡು ಆ ಉದ್ಯಮಗಳ ಸಂಸ್ಥೆ ಗಳಿಸುವಂಥ ಒಟ್ಟು ಆದಾಯ ಎಷ್ಟಿದೆ, ಗಳಿಸುವಂಥ ಲಾಭದ ಪ್ರಮಾಣ ಗರಿಷ್ಠ ಮಟ್ಟದಿದೆಯೋ ಅಥವಾ ಸಾಮಾನ್ಯ ಮಟ್ಟದಲ್ಲಿದೆಯೋ ಅಥವಾ ನಷ್ಟದಲ್ಲಿದೆಯೋ ಅನ್ನೋದನ್ನು ಸುಲಭವಾಗಿ ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಉತ್ಪಾದನೆ ಅಂದ್ರೇನು, ಉತ್ಪಾದನೆ ಅರ್ಥ, ಉತ್ಪಾದನಾ ವೆಚ್ಚ, ಪ್ರಮುಖ ಉತ್ಪಾದನಾಂಗಗಳು ಮತ್ತು ಅವು ಗಳಿಸುವಂಥ ಪ್ರತಿಫಲಗಳು ಎಂಬ ವಿಷಯವನ್ನು ಕುರಿತು ನಾವು ಚರ್ಚೆ ಮಾಡಿದ್ದಾಯಿತು. ಅರ್ಥ ಆಯ್ತಲ್ಲ? ಉತ್ಪಾದನೆ ಅನ್ನೋದು ಪ್ರೊಡಕ್ಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಪ್ರೊಡಕ್ಷನ್ ಅಂದ್ರೇನು? ಉತ್ಪಾದನಾಂಗಗಳು, ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಹೇಳ್ತಕ್ಕಂಥ ಉತ್ಪಾದನೆ. ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆಯನ್ನು ಉತ್ಪಾದನೆ ಅಂತ ಕರೆದರೆ, ಅರ್ಥಶಾಸ್ತ್ರದಲ್ಲಿ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಉತ್ಪಾದನೆ ಎಂದು ಕೂಡ ಕರಿತೀವಿ. ಯಾವುದೇ ದೇಶದಲ್ಲಿ ನೋಡಬಹುದು, ಉತ್ಪಾದನೆ ಎಂಬುದು ಚಟುವಟಿಕೆ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದಕರು ಮತ್ತು ಉದ್ಯಮ ಸಂಸ್ಥೆಗಳು ನಿರ್ವಹಣೆ ಮಾಡಲ್ಪಡ್ತಾರೆ. ಯಾವುದೇ ವಸ್ತುವಿನ ಉತ್ಪಾದನೆಯು ಪ್ರಮುಖವಾಗಿ ಅಲ್ಲಿ ಬಳಕೆಯಾಗುವಂಥ ಉತ್ಪಾದನಾಂಗಗಳ ಸಹಕಾರದಿಂದ ಮಾತ್ರ ಸಾಧ್ಯ ಆಗ್ತದೆ. ಉತ್ಪಾದನಾಂಗಗಳು ಇಲ್ಲದೆ ಹೋದರೆ ಉತ್ಪಾದನೆ ಎಂಬ ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗಬಿಟ್ಟು ಒಂದು ಉದ್ಯಮ ಸಂಸ್ಥೆ ಉತ್ಪಾದನಾಂಗಗಳನ್ನು ಅಥವಾ ಆದಾನಗಳನ್ನು, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ, ಇವನ ಅರ್ಥಶಾಸ್ತ್ರ ಪ್ರಮುಖ 4 ಉತ್ಪಾದನೆಗಳಂತ ಕರಿತೀವಿ, ಇವುಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ ಸರಕು ಸೇವೆಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು ಅಥವಾ ಅಂತಿಮ ಸರಕು ಸೇವೆಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಕಂಡುಬರ್ತದೆ. ಉದ್ಯಮ ಸಂಸ್ಥೆಗಳು ಉತ್ಪಾದನಾ ಪ್ರಕ್ರಿಯೆ ತಾವು ಸಲ್ಲಿಸಿದ ಸೇವೆಗೆ ಪೂರಕವಾಗಿ ನೀಡ್ತಕ್ಕಂಥ ವೆಚ್ಚವನ್ನು ನಾವು ಉತ್ಪಾದನಾ ವೆಚ್ಚ ಅಂತ ಕರಿತೀವಿ. ಆ ಉದ್ಯಮ ಘಟಕವು ಖರ್ಚನ್ನು ಗಳಿಸಿದ ಆದಾಯವನ್ನು ನಾವು ಲಾಭ ಅಂತ ಕೂಡ ಕರಿತೀವಿ. ಲಾಭವು ಉದ್ಯಮ ಸಂಸ್ಥೆಯಲ್ಲಿ ಉತ್ಪಾದನಾ ವೆಚ್ಚದ ಸ್ವರೂಪ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉತ್ಪನ್ನಗಳ ಬೆಲೆಯನ್ನು ಆಧರಿಸುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳಾಯಿತು. ಈಗ ನೆಕ್ಸ್ಟು ಇನ್ನೊಂದು ಅತ್ಯಂತ ಪ್ರಮುಖವಾದ ಪರಿಕಲ್ಪನೆ ಪರೀಕ್ಷಾ ದೃಷ್ಟಿಯಿಂದ 1 or 2 ಮಾರ್ಕ್ಸಿಗೆ ಕೇಳ್ತಾರೆ. ಉತ್ಪಾದನಾ ಬಿಂಬಕ, ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ. ಉತ್ಪಾದನಾ ಬಿಂಬಕ, ಫಂಕ್ಷನ್, ಬಿಂಬಕನ ಫಂಕ್ಷನ್, 2 ಅಥವಾ 2ಕ್ಕಿಂತ ಹೆಚ್ಚು ಚಲಕಗಳ ನಡುವಿನ ಸಂಬಂಧವನ್ನು ಹೇಳ್ತಕ್ಕಂಥದ್ದು ಬಿಂಬಕ 2 ಅಥವಾ 2ಕ್ಕಿಂತ ಹೆಚ್ಚು ಚಲಕಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ ಎನ್ನುವುದು ಬಿಂಬಕ. ಉತ್ಪಾದನಾ ಬಿಂಬಕನೇ ಉತ್ಪಾದನಾಂಗಗಳು ಮತ್ತು ಉತ್ಪನ್ನ ಇವುಗಳ ನಡುವಿನ ಸಂಬಂಧ ಇರ್ತದೆ ನೋಡಿ. ಉತ್ಪನ್ನ ಮತ್ತು ಉತ್ಪಾದನಾಂಗಗಳು ಅಥವಾ ಆದಾನಗಳು ಇವುಗಳ ನಡುವಿನ ಸಂಬಂಧ ಇರ್ತಕ್ಕಂಥದ್ದೇ ಉತ್ಪಾದನಾ ಬಿಂಬಕ. ಯಾಕಂದರೆ ಉತ್ಪನ್ನ ಅನ್ನೋದು ಒಂದು ಚಲಕ, ಉತ್ಪಾದನಾಂಗಗಳು ಅನ್ನೋದು ಮತ್ತೊಂದು ಚಲಕ. ಉತ್ಪಾದನಾಂಗಗಳು ಸ್ವತಂತ್ರ ಚಲಕವಿದೆ, ಉತ್ಪನ್ನ ಅನ್ನೋದು ಅವಲಂಬಿ ಚಲಕ. ಉತ್ಪಾದನಾಂಗಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ ಉತ್ಪನ್ನದ ಪ್ರಮಾಣವನ್ನು ನಿಲ್ಲಿಸುತ್ತದೆ ಅಲ್ವಾ. ಉತ್ಪಾದನಾಂಗಗಳನ್ನು ಹೆಚ್ಚು ಬಳಕೆ ಮಾಡಿದರೆ ಬರ್ತಕ್ಕಂಥ ಉತ್ಪನ್ನ ಹೆಚ್ಚಾಗ್ತದೆ, ಉತ್ಪಾದನಾಂಗಗಳ ಬಳಕೆ ಕಡಿಮೆ ಇದ್ದರೆ ಬರ್ತಕ್ಕಂಥ ಉತ್ಪನ್ನ ಕಡಿಮೆ ಇರ್ತದೆ. ಈ ಒಂದು ಈಕ್ವೇಷನ್ ನೋಡಿದ್ರೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವೆ ಕ್ರಿಯಾವಲಂಬಿ ಸಂಬಂಧ ಇರ್ತಕ್ಕಂಥ ಉತ್ಪಾದನಾ ಬಿಂಬಕ ಅಂತ ಹೇಳಿದ್ರೆ, ಇಲ್ಲಿ ಕ್ಯೂ ಅನ್ನೋದು, ಕ್ಯೂ ಎಂಬ ಪರಿಕಲ್ಪನೆ ಇದೆಯಲ್ಲ, ನಾವು ಗಣಿತಾತ್ಮಕ ರೂಪದಲ್ಲಿ ಉತ್ಪಾದನಾ ಬಿಂಬಕವನ್ನು ವಿಶ್ಲೇಷಣೆ ಮಾಡಿದ್ರೆ ಕ್ಯೂ ಅನ್ನೋದು ಉತ್ಪನ್ನವನ್ನು ಪ್ರತಿನಿಧಿಸಿದರೆ, ಎಲ್ ಅನ್ನೋದು ಶ್ರಮವನ್ನು ಲೇಬರ್, ಕೆ ಅನ್ನೋದು ಬಂಡವಾಳ ಕ್ಯಾಪಿಟಲ್ ಅನ್ನು ಪ್ರತಿನಿಧಿಸಿದರೆ, ಎಫ್ ಅನ್ನೋದು ಫಂಕ್ಷನ್. ನೋಡಿ, ಶ್ರಮ ಮತ್ತು ಬಂಡವಾಳವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಉತ್ಪಾದನೆಯನ್ನು ಮಾಡಲಾಗ್ತದೆ. ಹಾಗು ಶ್ರಮ ಮತ್ತು ಬಂಡವಾಳ ಇದು ಸ್ವತಂತ್ರ ಚಲಕಗಳು, ಕ್ಯೂ ಅನ್ನೋದು ಉತ್ಪನ್ನ ಏನಿದೆಯಲ್ಲ ಅದು ಅವಲಂಬಿ ಚಲಕ. ಹಾಗು ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ ಉತ್ಪಾದನಾ ಬಿಂಬಕ ಎಂದು ಕರೀತೇವೆ. ಏನು? ಉತ್ಪಾದನಾಂಗಗಳು ಮತ್ತು ಉತ್ಪಾದಿಸಿದ ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧ, ಕ್ರಿಯಾವಲಂಬಿ ಸಂಬಂಧ ನಡುವಿನ ಇದನ್ನೇ ಪ್ರೊಡಕ್ಷನ್ ಫಂಕ್ಷನ್ ಎಂಬುದಾಗಿ ಕರಿತೀವಿ. ಈ ಉತ್ಪಾದನಾ ಬಿಂಬಕ ಏನಿದೆಯಲ್ಲ, ಈ ಉತ್ಪಾದನಾ ಬಿಂಬಕ ಯಾವಾಗಲೂ ಒಂದು ಉದ್ಯಮ ಘಟಕದ ಉತ್ಪಾದನಾ ಬಿಂಬಕವು ಉದ್ಯಮ ಘಟಕದ ಬಳಸುವ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪಾದಿಸಿದ ಉತ್ಪನ್ನ ಇವುಗಳ ನಡುವಿನ ಪ್ರಮಾಣವನ್ನು ಹೇಳ್ತದೆ. ಉತ್ಪಾದನಾಂಗಗಳನ್ನು ಲಭ್ಯವಿರುವಂಥ ಉತ್ಪಾದನಾಂಗಗಳನ್ನು ದಕ್ಷವಾಗಿ ಮತ್ತು ಆದರ್ಶ ಮಟ್ಟದಲ್ಲಿ ಬಳಸಿಕೊಂಡಾಗ ಉತ್ಪನ್ನವು ಕೂಡ ಗರಿಷ್ಠ ಮಾಡಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಲ್ಲಿ ಇನ್ನೂ ಒಂದು ಇಕ್ವೇಷನ್ ಹೇಳ್ಬೋದು, ಕ್ಯೂ ಇಸ್ ಈಕ್ವಲ್ ಟು ಕೆ ಇಂಟು ಎಲ್. ಏನು? ಕ್ಯೂ ಇಸ್ ಈಕ್ವಲ್ ಟು ಕೆ ಇಂಟು ಎಲ್ ಎಂಬ ಸೂತ್ರ ಮೂಲಕ ಹೇಳ್ಬೋದು. ಕ್ಯೂ ಅನ್ನೋದೇನು, ಕೆ ಅಂದ್ರೇನು, ಎಲ್ ಅಂದ್ರೇನು ಅಂದರೆ, ಕ್ಯೂ ಅಂದರೆ ಸರಕಿನ ಉತ್ಪನ್ನದ ಪ್ರಮಾಣ, ಕ್ವಾಂಟಿಟಿ. ಓಕೆ, ಕೆ ಅಂದರೆ ಬಂಡವಾಳ, ಎಲ್ ಅಂದರೆ ಟೈಮ್. ಏಕೆಂದರೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಸಮಯ ಕೂಡ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇಲ್ಲಿ ಎಲ್ ಅಂದರೆ ನಾವು ಲೇಬರ್ ಅಂತ ಬಳಸ್ಕೋಬಾರ್ದು, ಕೂಲಿ ಅಲ್ಲ, ಇಲ್ಲಿ ಶ್ರಮ.
L is denoted as, here in this equation we call time for the duration of the output in the production process or production function. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸರಕನ್ನು ಉತ್ಪಾದನೆ ಮಾಡಿ ತೆಗೆದುಕೊಳ್ಳುವಂಥ ಶ್ರಮ ಮತ್ತು ಹೂಡಿಕೆ ಮಾಡಿದ ಬಂಡವಾಳ ಇವುಗಳ ಪ್ರಮಾಣದ ಸನ್ನಿವೇಶ ಆಧಾರದ ಮೇಲೆ ಇವೆರಡನ್ನು ತಿಳಿಸಿದಾಗ ನಮಗೆ ಆಗಿರ್ತಕ್ಕಂಥದ್ದು ಉತ್ಪನ್ನ. ಹೆಚ್ಚು ಸಮಯ ಸಿಕ್ತು, ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿದರೆ ಬರ್ತಕ್ಕಂಥ ಉತ್ಪನ್ನ ಜಾಸ್ತಿ ಇರುತ್ತೆ. ಸಮಯನೂ ಕಡಿಮೆ ಇತ್ತು, ಬಂಡವಾಳ ಹೂಡಿಕೆಯೂ ಕೂಡ ಪ್ರಮಾಣ ಕಡಿಮೆ ಇತ್ತು ಅಂದಾಗ ಬರ್ತಕ್ಕಂಥ ಉತ್ಪನ್ನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಎಂಬುದನ್ನು ನಾವು ನೋಡ್ಬೋದು. ಇಲ್ಲಿ ಉತ್ಪಾದನಾಂಗಗಳು ಅನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಒಂದು ಉದ್ಯಮ ಘಟಕ ಸರಕು ಸೇವೆಗಳನ್ನು ಉತ್ಪಾದನೆಯಲ್ಲಿ ಸಂಪನ್ಮೂಲವನ್ನಾಗಿ ಬಳಸಿಕೊಳ್ಳುವ ಯಾವುದೇ ಅಂಶ ಇರ್ಬೋದು ಅದು ಉತ್ಪಾದನಾಂಗಗಳು. ಸರಕ್ಕೆ ಒಂದು ಉದ್ಯಮ ಸಂಸ್ಥೆಯು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಯಲ್ಲಿ ಸಂಪನ್ಮೂಲವನ್ನಾಗಿ ಬಳಕೆ ಮಾಡಿಕೊಳ್ಳುವಂಥ ನಾವು ಕಚ್ಚಾ ಸಂಪನ್ಮೂಲಗಳು, ಆದಾನಗಳು, ಸರಕು ಸಾಮಗ್ರಿಗಳು ಏನೆಲ್ಲ ಹೇಳ್ತಾ ಹೋಗ್ತೀವಿ, ಉಡುಗೊಳಿಗಳು ಅಥವಾ ಹೂಡಿಕೆಗಳು ಹೀಗೆ ಹೇಳ್ತಾ ಹೋಗ್ತೀವಿ. ಹಾಗೆ ಒಂದು ಉದ್ಯಮ ಸಂಸ್ಥೆಯು ಸರಕು ಸೇವೆಗಳನ್ನು ಉತ್ಪಾದಿಸುವಂಥ ಪ್ರಕ್ರಿಯೆಯಲ್ಲಿ ಸಂಪನ್ಮೂಲವಾಗಿ ಬಳಕೆ ಮಾಡಿಕೊಳ್ಳುವಂಥ ಯಾವುದೇ ಒಂದು ಅಂಶವನ್ನು, ಯಾವುದೇ ಒಂದು ಸಾಧನವನ್ನು ಅಥವಾ ಪರಿಕರವನ್ನು ನಾವೇನಂತ ಕರಿತೀವಿ, ಉತ್ಪಾದನಾಂಗಗಳು ಎಂದು ಕರೆಯುತ್ತೇವೆ. ಆ ಉತ್ಪಾದನಾಂಗಗಳೇ ಪ್ರಮುಖವಾಗಿ 4: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತ ಹೇಳಿದೆ ನಾನು. ಈ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳನ್ನು ಹೊರತುಪಡಿಸಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಉತ್ಪಾದನಾಂಗಗಳು ಇಲ್ಲಿದ್ರೆ ಏನೋ ಉತ್ಪಾದನೆ ಮಾಡಲಿಕ್ಕಾಗುತ್ತಾ? ಇಲ್ಲ. ಅದರಲ್ಲಿ ಮೊದಲ 2 ಉತ್ಪಾದನಾಂಗಗಳಿವೆ, ಭೂಮಿ ಮತ್ತು ಶ್ರಮ. ಇವನ್ನ ಪ್ರಾಥಮಿಕ ಉತ್ಪಾದನಾಂಗಗಳು ಯಾಕಂದರೆ ನಂತರದ ಬಂಡವಾಳ ಮತ್ತು ಸಂಘಟನೆನ ಮಾಧ್ಯಮಿಕ ಉತ್ಪಾದನೆ, ಸೆಕೆಂಡರಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಇವೆರಡೂ ಬೇಕು, ಪ್ರಾಥಮಿಕ ಉತ್ಪಾದನೆಗಳು ಬೇಕು, ಮಾಧ್ಯಮಿಕ ಉತ್ಪಾದನೆಗಳು ಬೇಕು. ಇವುಗಳಲ್ಲಿ ಯಾವುದಾದ್ರೂ ಒಂದು ವ್ಯತ್ಯಯ ಆದರೂ ಸಾಕು ಉತ್ಪಾದನಾ ಪ್ರಕ್ರಿಯೆಯನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತದೆ ಉದ್ಯಮ ಸಂಸ್ಥೆಗಳು ಮತ್ತು ಉತ್ಪಾದಕರಿಗೆ. ಹಾಗಾಗ್ಬಿಟ್ಟು ನಾವು ಉದಾಹರಣೆಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಕನಿಷ್ಠ 2 ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಂಡು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಾಧನೆ ಮಾಡ್ಬೋದು ಎಂಬುದನ್ನು ಈ ಒಂದು ಸೂತ್ರದ ಮೂಲಕ ಹೇಳಾಗ್ತದೆ. ಅಲ್ಲಿ ಶ್ರಮ ಮತ್ತು ಬಂಡವಾಳ ಬಳಕೆ ಆಗ್ತದೆ, ಇವು ಒಂದು ಉತ್ಪನ್ನ. ಅದಕ್ಕೆ ಕೇವಲ ಉತ್ಪಾದನಾ ಬಿಂಬಕ ಎಂದರೆ ಸೂತ್ರದ ಮೂಲಕ ತಿಳಿಸಿ. ಉತ್ಪಾದನಾ ಬಿಂಬಕ ಅಂದರೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ. ಸೂತ್ರ Q = ಫಂಕ್ಷನ್ ಆಫ್ L × K. ಓಕೆ, ಇಷ್ಟು ಬರೋದು ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ ಉತ್ಪಾದನೆ ಅನ್ನೋದು ಈಗ ಅರ್ಥ ಆಯಿತು ಅಂತ ಭಾವಿಸ್ತೀನಿ, ಮತ್ತು ಉತ್ಪಾದನಾ ಬಿಂಬಕ ಅಂದರೆ ಏನು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗಿದೆ. ಉತ್ಪಾದನಾಂಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬೇಕಾದವು. ಫಾರ್ ಎಕ್ಸಾಂಪಲ್ ಕೃಷಿ. ಬಹುತೇಕ ನಾವೆಲ್ಲರೂ ಕೂಡ ರೈತಾಪಿ ಕುಟುಂಬದ ವರ್ಗದಿಂದ ಬಂದಿರೋದ್ರಿಂದ ನಮಗೆ ಸುಲಭ ಕಂಡುಬರೋದು ಕೃಷಿ ಅನ್ನೋದು ಒಂದು ಉತ್ಪಾದನಾ ಕ್ಷೇತ್ರ. ಅಂದರೆ ಕೃಷಿಯನ್ನು ನಾವು ಕೈಗೊಳ್ಬೇಕಾರೆ, ಅಂದರೆ ವ್ಯವಸಾಯ ಬೇಸಾಯ ಚಟುವಟಿಕೆ ನಾವು ಕೈಗೊಳ್ಬೇಕಾರೆ ರಾಗಿನೋ, ಜೋಳನೋ, ಹತ್ತಿನೋ, ಶೇಂಗನೋ, ಸೂರ್ಯಕಾಂತಿನೋ ಅಥವಾ ಅಡಿಕೆನೋ, ಬಾಳೆನೋ ಏನೋ ಒಂದು ಬೆಳಿಬೇಕಾದ್ರೆ ಉತ್ಪನ್ನವನ್ನಾಗಿ, ಅದು ಉತ್ಪನ್ನದು ರಾಗಿ, ಬೇಳೆ, ಕಾಳುಗಳು ಅಲ್ವಾ, ದವಸ ಧಾನ್ಯಗಳು, ಅದು ಫೈನಲ್ ಗುಡ್. ಅದು ಬೆಳಿಬೇಕಾದ್ರೆ ಏನೆಲ್ಲ ಬೇಕು ನಿಮ್ಮ ಪರಿಗಳು? ಜಮೀನು, ಭೂಮಿಯ ರೂಪದಲ್ಲಿ ಅಲ್ವಾ, ಕೃಷಿ ಕಾರ್ಮಿಕರು, ಶ್ರಮಿಕರ ರೂಪದಲ್ಲಿ, ಬಂಡವಾಳ, ಯಂತ್ರ ಮತ್ತು ತಂತ್ರಜ್ಞಾನ, ಬಿತ್ತನೆ ಬೀಜಗಳು, ಇನ್ನು ಮುಂತಾದವುಗಳು, ಸಂಘಟನೆ, ಅಲ್ಲಿ ಮಾನವ ಸಂಪನ್ಮೂಲ. ನೋಡಿ, ಹೀಗೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾವ ಅಂಶಗಳು ಸಂಪನ್ಮೂಲವಾಗಿ ಕಂಡುಬರ್ತದ ಅಂಥ ಅಂಶಗಳನ್ನು ನಾವು ಉತ್ಪಾದನಾಂಗಗಳು ಅಂತ ಕರಿಬೋದು. ಹಾಗಾಗ್ಬಿಟ್ಟು ಉತ್ಪಾದನಾಂಗಗಳು ಅತ್ಯಂತ ಪ್ರಮುಖವಾಗಿ ಪಾತ್ರ ವಹಿಸ್ತೇವೆ ಒಂದು ದೇಶದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ. ಇಲ್ಲಿ ನಾವು ಉದಾಹರಣೆಗೆ ಈ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಂಡು ಉತ್ಪನ್ನ ಯಾವ ರೀತಿ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ಕೋಷ್ಟಕದ ಮೂಲಕ, ಉದಾಹರಣೆ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಒಂದು ಕೋಷ್ಟಕದಲ್ಲಿ ಅಡ್ಡ ಸಾಲುಗಳಲ್ಲಿ ಬಂಡವಾಳವನ್ನು, ಕಂಬ ಸಾಲುಗಳಲ್ಲಿ ಶ್ರಮವನ್ನು ಬಳಕೆ ಆಗ್ತಿರೋದು ನಾವು ನೋಡ್ತೀವಿ. ಸಂಖ್ಯಾಸೂಚಕ ರೂಪದಲ್ಲಿ ಉತ್ಪಾದನಾ ಮತ್ತು ಉತ್ಪಾದನಾಂಗಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಉತ್ಪಾದನಾ ಬಿಂಬಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಡಭಾಗದಲ್ಲಿ ಕಂಬ ಸಾಲುಗಳಲ್ಲಿ ಶ್ರಮದ ಬಳಕೆಯನ್ನು, ಅಡ್ಡ ಸಾಲುಗಳಲ್ಲಿ ಇನ್ನೊಂದು ಉತ್ಪಾದನಾಂಗದ ಬಂಡವಾಳವನ್ನು, 2 ಉತ್ಪಾದನಾಂಗಗಳನ್ನು ಬಳಕೆ ಮಾಡ್ತೀವಿ, ಶ್ರಮ ಮತ್ತು ಬಂಡವಾಳ. ನೋಡಿ, 0, 1, 2, 3, 4, 5 0, 1, 2, 3, 4, 5 ಈ ಕಡೆ ಶ್ರಮದ ಬಳಕೆಯನ್ನು, ಇಲ್ಲಿ ಅದೇ ರೀತಿ 0 ಇಂದ 5 ವರೆಗೆ 0, 1, 2, 3, 4, 5 ಬಂಡವಾಳದ ಬಳಕೆಯ ಪ್ರಮಾಣವನ್ನು ಕಳಿಸ್ತೀವಿ. ನೋಡಿ, ಶ್ರಮ ಮತ್ತು ಬಂಡವಾಳ ಕನಿಷ್ಠ 2 ಉತ್ಪಾದನಾಂಗಗಳು ಬೇಕೇ ಬೇಕು. ಕನಿಷ್ಠ ಉತ್ಪಾದನೆ ಬೇಕಾದ್ರೆ ಕನಿಷ್ಠ ಪಕ್ಷ 2 ಉತ್ಪಾದನಾಂಗಗಳು ಬೇಕೇ ಬೇಕು. ಈ ನಿಟ್ಟಿನಲ್ಲಿ ನೋಡಿದಾಗ ಒಂದು ಕಡೆ ಶ್ರಮ, ಇನ್ನೊಂದು ಬಂಡವಾಳ ತೆಗೆದುಕೊಳ್ಳಲ್ಲ. ಇದರಲ್ಲಿ ಒಂದನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ 2 ಉತ್ಪಾದನಾಂಗಗಳು ಬೇಕು. ನೋಡಿ, ಇಲ್ಲಿ ಶ್ರಮದ ಬಳಕೆನೂ ಶೂನ್ಯ ಇದೆ, ಬಂಡವಾಳದ ಬಳಕೆನೂ ಶೂನ್ಯ ಇದೆ,
ವರ್ತಕದ ಉತ್ಪನ್ನ ಕೂಡ ಶೂನ್ಯ ಇದೆ ಎಂಬುದನ್ನು ಸೂಚಿಸುತ್ತದೆ. ಪ್ರಮಾಣ 0, ಬಂಡವಾಳ 0, ವರ್ತಕದ ಉತ್ಪನ್ನ ಏನಿದೆ ಇಟ್ ಇಸ್ ಆಲ್ಸೋ 0, ದೇರ್ ಇಸ್ ನೋ ಔಟ್ಪುಟ್ ಅಲ್ವಾ. ಹಾಗೆ ಒಂದು ವೇಳೆ ಶ್ರಮವನ್ನು ಒಂದು ಬಳಕೆ ಮಾಡ್ಕೊಂಡ್ರೆ, ಓಕೆ, ಶ್ರಮವನ್ನು ಒಂದು ಬಳಕೆ ಮಾಡ್ಕೊಂಡ್ರೆ, ಓಕೆ, ಬಂಡವಾಳವನ್ನು ಏನು ಬಳಕೆನೇ ಮಾಡ್ಕೊಂಡಿರದೆ ಬರುವಂಥ ಉತ್ಪನ್ನವು ಕೂಡ 0 ಇರುತ್ತೆ. ಅಥವಾ ನೋಡಿ, ಬಂಡವಾಳ 1ರಷ್ಟು ಬಳಕೆ ಮಾಡ್ಕೊತೀವಿ, ಬಂಡವಾಳ 1ರಷ್ಟು ಬಳಕೆ ಮಾಡಿದ್ವಿ, ಶ್ರಮವನ್ನು ಬಳಕೆನೇ ಮಾಡ್ಕೋದಿಲ್ಲ, ಬರುವಂಥ ಉತ್ಪನ್ನ ಕೂಡ 0 ಇದೆ ಎಂಬುದನ್ನು ಸೂಚಿಸುತ್ತದೆ. ಹಾಗಾಗ್ಬಿಟ್ಟು ಉತ್ಪಾದನಾಂಗಗಳಲ್ಲಿ ಕನಿಷ್ಠ 2 ಉತ್ಪಾದನಾಂಗಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು. ಆಗ ಮಾತ್ರ ಉತ್ಪನ್ನದ ರೂಪದಲ್ಲಿ ಸರಕು ಸೇವೆಗಳು ಉತ್ಪಾದಿಸಿ ಸಿದ್ಧಪಡಿಸಿಕೊಂಡು ಅಂತಿಮವಾಗಿ ಅನುಭವಕ್ಕೆ ಅಥವಾ ನಮ್ಮ ಬಳಕೆಗೆ ಬರ್ತದೆ ಅನ್ನೋದನ್ನ ನಾವು ಈ ಕೋಷ್ಟಕದ ಮೂಲಕ ತಿಳ್ಕೋಬಹುದು. ನೋಡಿ, ಇಲ್ಲಿ 1ರಷ್ಟು ಶ್ರಮ, 1ರಷ್ಟು ಬಂಡವಾಳ ಬಳಕೆ ಮಾಡ್ಕೊಳ್ಳಿಕ್ಕೆ 1ರಷ್ಟು ಪ್ರಮಾಣದಲ್ಲಿ ಸರಕನ್ನು ಉತ್ಪಾದನೆ ಮಾಡಲಾಯಿತು ಅಥವಾ ಸೇವೆಯನ್ನು ಉತ್ಪಾದನೆ ಮಾಡಲಾಯಿತು. ಈಗ ಫಾರ್ ಎಕ್ಸಾಂಪಲ್ 3ರಷ್ಟು ಶ್ರಮ, 1ರಷ್ಟು ಬಂಡವಾಳ ಬಳಕೆ ಮಾಡಿದ್ರೆ ಅಲ್ಲಿ 7ರಷ್ಟು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲಾಯಿತು. ಅಥವಾ 5ರಷ್ಟು ಬಂಡವಾಳ, 4ರಷ್ಟು ಶ್ರಮ ಬಳಕೆ ಮಾಡಿದ್ರೆ ನಮಗೆ 56ರಷ್ಟು ಏನಾಯ್ತು ಸರಕು ಸೇವೆಯನ್ನು ಉತ್ಪಾದನೆ ಮಾಡಾಯಿತು. ನೋಡಿ, 5ರಷ್ಟು ಶ್ರಮ, 5ರಷ್ಟು ಬಂಡವಾಳ, 5ರಷ್ಟು ಶ್ರಮ, 5ರಷ್ಟು ಬಂಡವಾಳವನ್ನು ಬಳಕೆ ಮಾಡಿದ್ರೆ 58ರಷ್ಟು ಪ್ರಮಾಣದಲ್ಲಿ ಸರಕು ಸೇವೆ ಉತ್ಪಾದನೆ ಮಾಡ್ತೀವಿ. ನೋಡಿ, ಶ್ರಮದ ಸಂಖ್ಯೆ ಹೆಚ್ಚಾಗುತ್ತೆ, ಬಂಡವಾಳ ಸಂಖ್ಯೆ ಕಡಿಮೆ ಆಗುತ್ತೆ, ಉತ್ಪನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಬಂಡವಾಳ ಸಂಖ್ಯೆ ಹೆಚ್ಚಾಗಿ ಶ್ರಮದ ಸಂಖ್ಯೆ ಕಡಿಮೆ ಆಗುತ್ತೆ, ಉತ್ಪನ್ನ ಪ್ರಮಾಣ ಕಡಿಮೆ ಇರ್ತದೆ. ಬಂಡವಾಳ ಮತ್ತು ಶ್ರಮವನ್ನು ಎರಡು ಬಳಕೆ ಮಾಡ್ಕೊಂಡ್ರೆ ಮಾತ್ರ ಉತ್ಪಾದನೆ ಆಗ್ತದೆ. ಬಂಡವಾಳ ಒಂದೇ ಬಳಕೆ ಶ್ರಮ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಶ್ರಮ ಅಷ್ಟೇ ಬಳಕೆ ಮಾಡ್ಕೊಂಡ್ರೆ ಬಂಡವಾಳ ಬಳಕೆ ಮಾಡಲಿಲ್ಲ ಅಂದ್ರೆ ಉತ್ಪಾದನೆ ಶೂನ್ಯವಾಗಿರ್ತದೆ. ಓಕೆ, ಬಂಡವಾಳವನ್ನು ಕೂಡ ಹೆಚ್ಚು ಬಳಕೆ ಮಾಡ್ಕೊತಿದ್ದೀವಿ, ಶ್ರಮನ ಕೂಡ ಹೆಚ್ಚು ಬಳಕೆ ಮಾಡ್ಕೊತಿದ್ರೆ ಬರುವಂಥ ಔಟ್ಪುಟ್ ಉತ್ಪನ್ನ ಕೂಡ ಹೆಚ್ಚಾಗಿರುತ್ತೆ ಎಂಬುದನ್ನು ಈ ಒಂದು ಕೋಷ್ಟಕದ ಮೂಲಕ ದತ್ತಾಂಶಗಳ ಸಹಾಯದಿಂದ ಸಾಂಖ್ಯಿಕ ರೂಪದಲ್ಲಿ ನಾವು ತಿಳ್ಕೊಳ್ಬೋದು. ಹೀಗೆ ಒಂದು ಕೋಷ್ಟಕ ಸಹಾಯದಿಂದ ಕನಿಷ್ಠ 2 ಉತ್ಪಾದನೆಯನ್ನು ಬಳಕೆ ಮಾಡಿಕೊಟ್ಟು ಯಾವ ರೀತಿ ಉತ್ಪಾದನಾ ಪ್ರಕ್ರಿಯೆ ಆಗ್ತದೆ ಅನ್ನೋದನ್ನು ಉತ್ಪಾದನಾ ವ್ಯಾಪಕ ಎಂಬ ಪರಿಕಲ್ಪನೆ ಪೂರ್ವಕವಾಗಿ ಈ ಒಂದು ಕೋಷ್ಟಕದ ಮೂಲಕ ನಾವು ಮಾಹಿತಿಯನ್ನು ತಿಳ್ಕೊಳ್ಳಾಗಿದೆ. ಒಂದು ಕಡೆ ಶ್ರಮ, ಇನ್ನೊಂದು ಕಡೆ ಬಂಡವಾಳ. ಓಕೆ, ಕನಿಷ್ಠ 2 ಉತ್ಪಾದನಾಂಗಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಲಭ್ಯ ಇರಲೇಬೇಕಾಗ್ತದೆ ಎನ್ನುವುದನ್ನು ಈ ಒಂದು ಕೋಷ್ಟಕದ ಮೂಲಕ ನಾವು ಉದಾಹರಣೆ ಮೂಲಕ ತಿಳ್ಕೊಳ್ಳಾಯಿತು. ನಂತರ ಬರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಕಂಡುಬರ್ತಕ್ಕಂಥ ಇನ್ನೊಂದು ಅತ್ಯಂತವಾದಂಥ ಪ್ರಮುಖ ಪರಿಕಲ್ಪನೆ ಸಮ ಉತ್ಪನ್ನ ರೇಖೆ. ಸಮ ಉತ್ಪನ್ನ ರೇಖೆ ಇಂಗ್ಲೀಷಲ್ಲಿ ಅದನ್ನು ಐಸೋ ಕ್ವಾಂಟ್ ಕರ್ವ್ ಅಂತ ಕರಿತೀವಿ. ಐಸೋ ಕ್ವಾಂಟ್ ಅಂದರೆ ಐಸೋ ಮೀನ್ಸ್ ಒಂದೇ ತೆರನಾದ ಅಥವಾ ಸಮ, ಒಂದೇ ಅಥವಾ ಸಮ ಎಂಬ ಅರ್ಥವನ್ನು ಕೊಡುತ್ತೆ. ಐಸೋ ಮೀನ್ಸ್ ಈಕ್ವಲ್ ಅಂತ. ಅದನ್ನೇ ಸಮ ಕ್ವಾಂಟ್ ಮತ್ತು ಕ್ವಾಂಟಿಟಿ ಉತ್ಪನ್ನ, ಕರ್ವ್ ಮೀನ್ಸ್ ರೇಖೆ ಅಲ್ವಾ, ಅದನ್ನೇ ಸಮ ಉತ್ಪನ್ನ ರೇಖೆ ಅಥವಾ ಐಸೋ ಕ್ವಾಂಟ್ ಕರ್ವ್ ಎಂಬುದಾಗಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಗಮನಿಸಿರ್ಬೋದು, ಇಂದಿನ ಘಟಕದಲ್ಲಿ ನಾವು ಔದಾಸೀನ ವಕ್ರರೇಖೆಗಳ ಪರಿಕಲ್ಪನೆಯನ್ನು ನೋಡಿದ್ವಿ. ಈ ರೇಖಾಚಿತ್ರ ನೋಡಿದ ತಕ್ಷಣ ಒಂದೇ ಸರಿ ಇದು ಔದಾಸೀನ ವಕ್ರರೇಖೆಗಳ ರೀತಿಯೇ ಕಂಡುಬರ್ತವೆ ಒಂದೇ ಥರನಾಗಿ. ಆದರೆ ಇದು ಔದಾಸೀನ ವಕ್ರರೇಖೆಗಳಲ್ಲ, ಇದು ಸಮ ಉತ್ಪನ್ನ ರೇಖೆಗಳು, ಐಸೋಕ್ವಾಂಟ್ ಕರ್ವ್. ಔದಾಸೀನ ವಕ್ರರೇಖೆಗಳು ಅನುಭೋಗಿ ಸಮಾನ ಮಟ್ಟದ ತೃಪ್ತಿಯನ್ನು ನೀಡುವ 2 ಸರಕುಗಳು ಸಮಾನ ಮಟ್ಟದ ತೃಪ್ತಿಯನ್ನು ನೀಡುವ ವಿವಿಧ ಸಂಯೋಜನೆಗಳನ್ನು ತೋರಿಸುವ ರೇಖೆ ಅಂತ ಹೇಳಿದ್ವಿ ಅಲ್ವಾ. ಅನುಭೋಗಿಯೊಬ್ಬನಿಗೆ ಸಮಾನ ಮಟ್ಟದ ತೃಪ್ತಿಯನ್ನು ನೀಡಬಲ್ಲ 2 ವಸ್ತುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವ ರೇಖೆ ಔದಾಸೀನ ವಕ್ರರೇಖೆ. ಅಲ್ಲಿ ಅನುಭೋಗಿಯ ದೃಷ್ಟಿಯಿಂದ ನೋಡಿದ್ವಿ, ಅನುಭೋಗದ ಚಟುವಟಿಕೆಯಲ್ಲಿ. ಆದರೆ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಉತ್ಪಾದನೆಯ ದೃಷ್ಟಿಯಿಂದ, ಅಂದರೆ ಉತ್ಪಾದಕದ ದೃಷ್ಟಿಯಿಂದ ನೋಡ್ತೀವಿ ಅಥವಾ ಉದ್ಯಮ ಸಂಸ್ಥೆಯ ದೃಷ್ಟಿಯಿಂದ ನೋಡ್ತೀವಿ. ಇಲ್ಲಿ ಐಸೋಕಾಂಟ್ ಸಮ ಉತ್ಪನ್ನ ಅಂದರೆ ಅದು ಉದ್ಯಮ ಸಂಸ್ಥೆಗೆ ಅಥವಾ ಉತ್ಪಾದಕನಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ 2 ಸರಕುಗಳು ಸಮಾನ ತೃಪ್ತಿಯನ್ನು ನೀಡೋದು ಹೇಳಿದ್ವಿ. ಇಲ್ಲಿ ಸಮಾನ ಮಟ್ಟದ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಯಾವುದೇ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಗೆ ಸಮಾನ ಮಟ್ಟದ ಉತ್ಪನ್ನವನ್ನು ನೀಡುವ 2 ಉತ್ಪಾದನಾಂಗಗಳು. ನಾವಿಲ್ಲಿ ಉದಾಹರಣೆಗೆ ಶ್ರಮ ಮತ್ತು ಬಂಡವಾಳ 2 ಉತ್ಪಾದನೆಗಳು ನೋಡಿ. ಆ 2 ಉತ್ಪಾದನೆಗಳು ಸಮಾನ ಮಟ್ಟದ ಉತ್ಪನ್ನವನ್ನು ನೀಡುವಂತಹ ತೃಪ್ತಿಯ ಮಟ್ಟವನ್ನು ಸೂಚಿಸುತ್ತದೆ, ಸಂಯೋಜನೆ ಪ್ರತಿನಿಧಿಸುತ್ತದೆ. ಆಗಬಿಟ್ಟು ಇದನ್ನು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಒಂದ್ಸಲ ರಿಪೀಟ್, ಗೊಂದಲ ಬೇಡ. ಔದಾಸೀನ ವಕ್ರರೇಖೆಗಳು ಅಲ್ಲಿ 2 ಸರಕುಗಳು ನೀಡ್ತಕ್ಕಂಥ ಸಮಾನ ಮಟ್ಟದ ತೃಪ್ತಿಯನ್ನು ಪ್ರತಿನಿಧಿಸಿದೆ. ಇಲ್ಲಿ ಸಮ ಉತ್ಪನ್ನ ರೇಖೆಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉದ್ಯಮ ಸಂಸ್ಥೆಗೆ ಅಥವಾ ಉತ್ಪಾದಕನಿಗೆ
ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎರಡು ಉತ್ಪಾದನಾಂಗಗಳು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಲಭ್ಯವಾಗುವ ಸಮಾನ ಮಟ್ಟದ ಉತ್ಪಾದನೆಯ ಪ್ರಮಾಣವನ್ನು ಪ್ರತಿನಿಧಿಸುತ್ತವೆ ಅಥವಾ ಉತ್ಪನ್ನದ ಪ್ರಮಾಣವನ್ನು ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಇದನ್ನು ಸಮ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಎರಡು ಉತ್ಪಾದನೆಗಳು, ಅಲ್ಲಿ ಎರಡು ಉತ್ಪನ್ನಗಳು, ಸರಕುಗಳು. ಓಕೆ, ಹಾಗಾಗ್ಬಿಟ್ಟು ಇಲ್ಲಿ ನಾವು ಗಮನಿಸಿದ್ರಾಗೆ ಇಲ್ಲಿ ಸಮ ಉತ್ಪನ್ನ ರೇಖೆಯು ಕೂಡ MRS ಮಾರ್ಜಿನ್ ರಿಟರ್ನ್ಸ್ ಸ್ಕೇಲ್ ಅಂತ ಕೇಳಿದ್ವಲ್ಲ, ಒಂದು ಸರಕನ್ನು ಹೆಚ್ಚಿಗೆ ತೃಪ್ತಿಪಡಿಸುವ ಇನ್ನೊಂದು ಸರಕು ಕಡಿಮೆ ಆಗುತ್ತೆ ಅಂತ ಅಲ್ಲೇ ಬಳಸಿದ್ರು. ಹಾಗೆ ಇಲ್ಲಿ ಒಂದು ಉತ್ಪಾದನವನ್ನು ಹೆಚ್ಚು ಬಳಕೆ ಮಾಡಿಕೊಂಡ್ರೆ ಮತ್ತೊಂದು ಉತ್ಪಾದನಾಂಗ ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ತ್ಯಾಗದ ಅಂಶ ಇದೆ. ಒಬ್ಬ ಉತ್ಪಾದಕ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕನಿಷ್ಠ 2 ಉತ್ಪಾದನಾಂಗಗಳನ್ನು ಬಳಸ್ಕೋಬೇಕು ಅಂತ ಇದೆ. ನೋಡಿ, ಈ ಒಂದು ರೇಖಾಚಿತ್ರದಲ್ಲಿ OX ಅಕ್ಷದ ಮೇಲೆ ಶ್ರಮವನ್ನು, OY ಅಕ್ಷದ ಮೇಲೆ ಬಂಡವಾಳ ಬಳಕೆಯ ಪ್ರಮಾಣವನ್ನು ಕ್ರಮವಾಗಿ ಸೂಚಿಸ್ತಾ ಇದ್ದೀವಿ ಅಲ್ವಾ. K ಅಂದರೆ ಬಂಡವಾಳ, L ಅಂದರೆ ಶ್ರಮ, L1 L2 L3, K1 K2 ಅಲ್ವಾ. ಈ ನೋಡಿ ರೇಖೆಗಳು ಏನು ಬಿಂದು ಸ್ವರೂಪದಲ್ಲಿ ಕಂಡುಬರ್ತಾ ಇದೆಯಲ್ಲ, ಎರಡನೇ ಬಳಕೆ ಇವೆಲ್ಲ IQ1 IQ2 IQ3 ಅಂತ ಇದೆ. ಸಮ ಉತ್ಪನ್ನ ರೇಖೆ 1, ಸಮ ಉತ್ಪನ್ನ ರೇಖೆ 2, ಸಮ ಉತ್ಪನ್ನ ರೇಖೆ 3. ನೋಡಿ, K2 ಪ್ರಮಾಣದಲ್ಲಿ ಬಂಡವಾಳ ಬಳಕೆ ಮಾಡಿಕೊಂಡು ಹೆಚ್ಚು ಬಂಡವಾಳ ಬಳಕೆ ಮಾಡ್ಕೊಂಡಿರೋದು, ಮತ್ತೆ ಶ್ರಮದ ಬಳಕೆ L1 ಪ್ರಮಾಣ ಬಳಕೆ ಮಾಡಕ್ಕಾಗ ಹೆಚ್ಚಿನ ಬಂಡವಾಳ ಕಡಿಮೆ ಪ್ರಮಾಣ ಶ್ರಮ ಬಳಕೆ ಮಾಡ್ಕೊಂಡಿದ್ದನ್ನು ಕಂಡುಬರ್ತದೆ. ಅದೇ L2 ಬಿದ್ದು ನೋಡ್ರಿ, K1 ಪ್ರಮಾಣದಲ್ಲಿ ಬಂಡವಾಳವನ್ನು, L2 ಪ್ರಮಾಣದಲ್ಲಿ ಶ್ರಮದ ಬಳಕೆ ಆಗಿರೋದು ಕಂಡುಬರ್ತದೆ. ಇಲ್ಲಿ ಸಮಾನ ಉತ್ಪನ್ನ ಕಂಡುಬರ್ತದೆ. ಅದೇ ರೀತಿ ಇಲ್ಲಿ ನೋಡಿದಾಗ K1 ಪ್ರಮಾಣದಲ್ಲಿ ಶ್ರಮವನ್ನು, L3 ಪ್ರಮಾಣದಲ್ಲಿ K1 ಪ್ರಮಾಣದಲ್ಲಿ ಬಂಡವಾಳನ, L3 ಪ್ರಮಾಣದಲ್ಲಿ ಶ್ರಮವನ್ನು ಬಳಕೆ ಮಾಡ್ಕೊಂಡ್ವಿ. ಅವಾಗ ಸಮ ಉತ್ಪನ್ನದ ರೇಖೆ ಎಲ್ಲಿ ಕಂಡುಬರ್ತದೆ? ಇದು ಸಮ ಉತ್ಪನ್ನ ರೇಖೆ 2ರ ಮೇಲೆ ಕಂಡುಬರ್ತದೆ. ಇಲ್ಲಿ ಸಮಾನ ಮಟ್ಟದ ಉತ್ಪನ್ನವನ್ನು ನೀಡುವಂಥ ಸಂಯೋಜನೆ ಸಾಧ್ಯತೆ ಇದೆ. ಹೀಗೆ ಹೆಚ್ಚಿನ ಮಟ್ಟದ ಉತ್ಪನ್ನದ ರೇಖೆಗಳು ಬಲಭಾಗದ ಮೇಲ್ಭಾಗ ಚರ್ಚೆಗಳಲ್ಲಿ ಹೆಚ್ಚಿನ ಮಟ್ಟದ ಕಂಡುಬಂದರೆ ಅದು ಏಕಾತ್ಮಕ ಒಲವು ಕೆಲವು. ಇದು ಕೂಡ IQ1ಗಿಂತ IQ2 IQ2ಗಿಂತ IQ3 ಏನಿದೆಯಲ್ಲ, ಹೆಚ್ಚಿನ ಉತ್ಪನ್ನದ ಪ್ರಮಾಣವನ್ನು ಸಂಯೋಜನೆಗೊಳಿಸುವ ರೇಖೆಗಳಾಗಿದೆ ಕಂಡುಬರ್ತದೆ. ಹಾಗಾಗ್ಬಿಟ್ಟು ಇಲ್ಲಿ ಸಮ ಉತ್ಪನ್ನ ರೇಖೆಗಳು ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉದ್ಯಮ ಸಂಸ್ಥೆಗಳು ಮತ್ತು ಉತ್ಪಾದಕ ಯಾವ ರೀತಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಎರಡು ಪ್ರಮುಖ ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ ಸಮಾನ ಮಟ್ಟದ ಉತ್ಪನ್ನವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಎಂಬ ಒಂದು ಸಂಯೋಜನೆಯನ್ನು ಪ್ರತಿನಿಧಿಸುವ ರೇಖೆ ಆಗಿರೋದ್ರಿಂದ ಇದನ್ನು ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಇದು ಒಂದು ಸಂಭವನೀಯ ರೇಖೆ ಅಲ್ವಾ. ಹಾಗಾಗ್ಬಿಟ್ಟು ಸಮ ಉತ್ಪನ್ನ ರೇಖೆ ಅಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಂಗಗಳು ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ತೋರಿಸುವ ರೇಖೆಗೆ ಸಮ ಉತ್ಪನ್ನ ರೇಖೆ ಎಂಬುದಾಗಿ ಕರೆಯುತ್ತೇವೆ ಎಂಬುದಾಗಿ ಹೇಳ್ಬೋದು. ಇಷ್ಟು ಸಮ ಉತ್ಪನ್ನ ರೇಖೆ ಅಂದ್ರೇನು ಅಂತ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಹೇಳ್ಬೋದು. ಅದು ಸಮ ಉತ್ಪನ್ನ ರೇಖೆನ ರೇಖಾಚಿತ್ರದ ಮೂಲಕ ತಿಳಿಸಿ ಅಂತ 4 ಅಂಕ ಕೂಡ ಕೇಳುವ ಸಾಧ್ಯತೆ ಇದೆ. ಮುಂದಿನ ಅವಧಿಯಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆ ತೆಗೆದುಕೊಳ್ಳುವುದರ ಮೂಲಕ ಉತ್ಪಾದನಾ ಪ್ರಕ್ರಿಯೆ ಬಳಕೆಯಾಗುವಂಥ ಉತ್ಪಾದನೆಗಳ ಆಧರಿಸಿದ ಮೇಲೆ ಅವಧಿಯನ್ನು ಪರಿಗಣಿಸಲಾಗ್ತದೆ. ಅಲ್ಲಿ ಒಂದು ಅಲ್ಪಾವಧಿ, ಇನ್ನೊಂದು ದೀರ್ಘಾವಧಿ ಅಂತ ಪರಿಗಣಿಸ್ತೀವಿ. ಅದನ್ನು ಮತ್ತು ಉತ್ಪಾದನಾ ಪ್ರಕ್ರಿಯೆ ಬಳಕೆಯಾಗುವಂಥ ಉತ್ಪನ್ನಗಳ ಪ್ರಕಾರಗಳನ್ನು ಚರ್ಚೆ ಮಾಡೋಣ. ನಂತರ ಅವುಗಳ ನಡುವಿನ ಸಂಬಂಧವನ್ನು ಚರ್ಚೆ ಮಾಡೋ ಜೊತೆಗೆ ಇಳಿಮುಖ ಸೀಮಾಂತ ಉತ್ಪನ್ನ ಅಥವಾ ಬದಲಾಗುವ ಪರಿಮಾಣ ನಿಯಮ ಏನಿದೆಯಲ್ಲ ಅವುಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ಅವಲೋಕನ ಮಾಡೋಣ. ನಮಸ್ತೆ.